ಸೊ ಪಬ್ಲಿಕ್ ಟಿವಿಯಲ್ಲಿ ಡಿ ಚಾರ್ಜ್ ಶೀಟ್ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಗಳು ನಿಮ್ಮ ಮುಂದೆ ಇದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಡೀಟೇಲ್ಸ್ ಲಭ್ಯವಾಗಿದೆ. ಪವಿತ್ರ ಗೌಡ ಹೆಸರಿನಲ್ಲಿ ಮೂರನೇ ಆರೋಪಿ ಪವನ್ ಚಾಟಿಂಗ್ ಅನ್ನ ಮಾಡಿರೋದು. ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟಿಂಗ್ ಅನ್ನ ಮಾಡಿರೋದು. ಜೂನ್ 5, 6ನೇ ತಾರೀಕು, 7ನೇ ತಾರೀಕು 3 ದಿನ ನಿರಂತರವಾಗಿ ಇವರಿಬ್ಬರು ಕೂಡ ಮೆಸೇಜ್ ಅನ್ನ ಮಾಡಿಕೊಂಡಿರೋದು. ಡ್ರಾಪ್ ಮಿ ಯುವರ್ ನಂಬರ್ ಅನ್ನೋ ಮುನ್ನ ನಡೆದ ಸಂಭಾಷಣೆ ಏನು ಗೊತ್ತಾ? 7 ಸ್ಕ್ರೀನ್ ಶಾಟ್ನಲ್ಲಿ ರೇಣುಕಾಸ್ವಾಮಿ ಖೆಡ್ಡಾಕ್ಕೆ ಕೆಡವಿದಂತಹ ಚಾಟಿಂಗ್. ಸೊ ಸ್ಕ್ರೀನ್ ಶಾಟ್ಸ್ನಲ್ಲಿ ಎಲ್ಲವೂ ಕೂಡ ಲಭ್ಯವಾಗ್ತಾ ಇದೆ. ಅದನ್ನೇ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಮೊಬೈಲನ್ನು ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಇನ್ಸ್ಟಾಗ್ರಾಮ್ನವರಿಗೆ ಕೇಳಿಕೊಂಡಾಗ ಅವರು ಕೂಡ ಇದರ ಬಗ್ಗೆ ಕೊಟ್ಟಿದ್ದಾರೆ ಮಾಹಿತಿಯನ್ನು. ಸೊ ಏನಿತ್ತು ಚಾಟಿಂಗಲ್ಲಿ ಅನ್ನುವಂಥದ್ದನ್ನು ನೋಡೋಣ. 5ನೇ ತಾರೀಕು ಏನಿತ್ತು, 6ನೇ ತಾರೀಕು ಏನು ಚಾಟಿಂಗ್ ಮಾಡಿದ್ರು, 7ನೇ ತಾರೀಕು ಏನು ಚಾಟಿಂಗ್ ಮಾಡಿದ್ರು ಅಂತ. ಸೊ ರೇಣುಕಾಸ್ವಾಮಿ ಕೇಳ್ತಾರೆ ಹಾಯ್ ಕಣೆ ಅಂತ. ರೇಣುಕಾಸ್ವಾಮಿ ಕೇಳೋದು ಹಾಯ್ ಕಣೆ ಅಂತ. ರೇಣುಕಾಸ್ವಾಮಿ ನಿನ್ನ ನಂಬರ್ ಸೆಂಡ್ ಮಾಡು ಅಂತ ಕೇಳ್ತಾರೆ. ನಿನ್ನ ನಂಬರನ್ನು ಸೆಂಡ್ ಮಾಡು ಅಂತ. ರೇಣುಕಾಸ್ವಾಮಿನೇ ಮತ್ತೆ ಮೆಸೇಜ್ ಮಾಡೋದು ಪ್ಲೀಸ್ ಕಣೆ ಅಂತ. ಹಾಯ್ ಕಣೆ ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ. ಮತ್ತೆ ರೇಣುಕಾಸ್ವಾಮಿನೇ ಕಳಿಸೋದು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ. ಪವಿತ್ರ ಗೌಡ ಮೆಸೇಜ್ ಮಾಡ್ತಾರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ಕೇಳ್ತಾರೆ. ಏನು ನಿರೀಕ್ಷೆ ಮಾಡ್ತಾ ಇದ್ರೆ ನನ್ನಿಂದ ಅಂತ. ಸೊ ರೇಣುಕಾಸ್ವಾಮಿ ನೋಡ್ತೀಯಾ ಹೇಳು ಅಂತ ಮೆಸೇಜನ್ನು ಮಾಡೋದು. ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವಿರುವಂಥ ಚಾಟು. ಸಖತ್ತಾಗಿದೆಯಾ ಕಣೆ ಅಂತ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡ್ತಾರೆ. ಯಾರಿಗೆ? ಪವಿತ್ರ ಗೌಡ ಅವರಿಗೆ ಮಾಡುವಂಥ ಮೆಸೇಜ್ ಇದು. ಸಖತ್ತಾಗಿದೆಯಾ ಕಣೆ ಅಂತ. ಪವಿತ್ರ ಗೌಡ ಡ್ರಾಪ್ ಮಿ ಯುವರ್ ನಂಬರ್ ಅಂತ ಕಳಿಸ್ತಾರೆ. ಖೆಡ್ಡಾಕ್ ತೋಡೋಕ್ಕೋಸ್ಕರ ಈ ನಂಬರನ್ನು ಪಡ್ಕೊಂಡಿದ್ದಾರೆ ಅಂತ. ರೇಣುಕಾಸ್ವಾಮಿ ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಪವಿತ್ರ ಗೌಡ ನಂಬರನ್ನು ಕಳಿಸ್ಬಿಟ್ಟು ಪ್ಲೀಸ್ ಕಾಲ್ ಆನ್ ದಿಸ್ ನಂಬರ್ ಅಂತ ಹಾಕ್ತಾರೆ. ಆ ನಂಬರ್ ಕಳಿಸ್ಬಿಟ್ಟು ಓಕೆ ಥ್ಯಾಂಕ್ಸ್ ಕಣೆ, ಅದು ನಿಜವಾಗಿಯೂ ನಿನ್ನ ನಂಬರ ಹೇಳು ಅಂತ ಕಳಿಸ್ತಾರೆ. ಪವಿತ್ರ ಗೌಡ ಎಸ್ ಕಾಲ್ ಮೀ ಅಂತ ಕೇಳ್ತಾರೆ. ಇಲ್ಲಿಯವರೆಗೂ ಇವರ ನಡುವೆ ನಡೆದಿರುವಂತಹ ಚಾಟಿಂಗ್ ಅದು. ಎಷ್ಟು? 5ನೇ ತಾರೀಕಿಗೆ ನಡೆದಂತಹ ಚಾಟಿಂಗ್. ಅದಲ್ಲಿಗೆ ನಿಲ್ಲಲ್ಲ, ಮುಂದುವರಿಯುತ್ತೆ. 6ನೇ ತಾರೀಕು ಇದೆ, 7ನೇ ತಾರೀಕು ಇದೆ. ಅಂದರೆ 8ನೇ ತಾರೀಕಿಗೆ ರೇಣುಕಾಸ್ವಾಮಿ ಮರ್ಡರ್ ಆಗುತ್ತೆ. 5, 6, 7 ಈ ಖೆಡ್ಡಾಕ್ ತೊಡುವಂಥ ಕೆಲಸವನ್ನು ಮಾಡ್ತಾರೆ. ದ ಬಿಗಿನಿಂಗ್ ಇದು ಶುರುವಾಗೋದೇ ಫೆಬ್ರವರಿಯಿಂದ ಶುರುವಾಗಿರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡ್ತಾನೆ ಇರ್ತಾರೆ, ಯಾವ ರಿಪ್ಲೈ ಇರೋದಿಲ್ಲ. ಬಟ್ ಅದಾದ ನಂತರ ಈ ನಂಬರ್ ಚಾಟಿಂಗ್ ಶುರುವಾಗುತ್ತೆ. ಇದರ ಮುಂದುವರಿದ ಭಾಗದಲ್ಲಿ ಹೇಳ್ತಾರೆ ನೀನು ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂದಾಗ ಮೆಡಿಕಲ್ ಶಾಪ್ ಅಂದಾಗ ಮೆಡಿಕಲ್ ಶಾಪ್ ಫೋಟೋ ಕಳಿಸು ಅಂತ ಹೇಳ್ತಾರೆ. ನಂಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳಿ ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು ಅಂತ. ರೇಣುಕಾಸ್ವಾಮಿಗೆ ಮೆಸೇಜ್ ಹಾಕಿದ್ದು ಪವನ್. ಯಾರ ಹೆಸರಲ್ಲಿ? ಪವಿತ್ರ ಗೌಡ ಹೆಸರಲ್ಲಿ. ಅಪೋಲೋ ಫಾರ್ಮಸಿ ಔಟ್ಸೈಡನ್ನು ಫೋಟೋವನ್ನು ರೇಣುಕಾಸ್ವಾಮಿ ಕಳಿಸ್ಕೊಡೋದು. ಚಾಟಿಂಗ್ ಮುಂದುವರೆದ ನಂತರ ಅಶ್ಲೀಲ ಫೋಟೋವನ್ನು ರೇಣುಕಾಸ್ವಾಮಿ ಕಳುಹಿಸಿ ಕೊಟ್ಟಿರ್ತಾರೆ. ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಷನ್ಶಿಪ್ ಆಫರ್ ಅನ್ನು ರೇಣುಕಾಸ್ವಾಮಿ ನೀಡಿರ್ತಾರೆ. ಜೊತೆಯಲ್ಲಿರೋಣ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಅಂತ. ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ ಕಣೆ ಅಂತ ರೇಣುಕಾಸ್ವಾಮಿ ಬೇರೆ ಹೇಳಿರ್ತಾರೆ. ಇದು ಜೂನ್ 6ರಂದು ಪವಿತ್ರ ಹೆಸರಿನಲ್ಲಿ ಪವನ್ ಮತ್ತು ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟಿಂಗ್ ಮಾಡಿರುವಂತಹ ರೀತಿ. ಪವನ್ ಹೇಳ್ತಾರೆ ಹೇನಿನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು ಅಂತ. ಏನಂತ ಹೇಳ್ತಾರೆ? ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು ಅಂತ. ರೇಣುಕಾಸ್ವಾಮಿ ಯಾಕೆ, ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ ಹೇಳು ಅಂತ ಕೇಳ್ತಾರೆ ರೇಣುಕಾಸ್ವಾಮಿ. ಅದಾದ ನಂತರ ಪವನ್ ಸುಮ್ಮನೆ ನೀನು ಸುಳ್ಳು ಹೇಳ್ತೀಯಾ ಅಂತ ಡೌಟ್ ನನಗೆ, ಅದಕ್ಕೆ ಸೆಂಡ್ ಮಾಡು ಅಂತ. ಅದಕ್ಕೆ ರೇಣುಕಾಸ್ವಾಮಿ ಮದರ್ ಪ್ರಾಮಿಸ್ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಕಣೆ ಆಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಪವನ್ ಹೇಳೋದು ನಿಜ ಅನಿಸ್ತಾ ಇಲ್ಲ ಕಣೋ ನನಗೆ ಅಂತ. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮಾಡ್ತಾ ಇದ್ದಂಥ ಮೆಸೇಜು. ಅದಕ್ಕೆ ರೇಣುಕಾಸ್ವಾಮಿ ಹೇಳ್ತಾರೆ ಅಪೋಲೋ ಫಾರ್ಮಸಿ ಔಟ್ಸೈಡನ್ನು ಒಂದು ಫೋಟೋ ಕಳಿಸ್ಕೊಡ್ತಾನೆ. ಆಗ ಪವನ್ ಓಕೆ ನಿಜ ಅನ್ನಿಸ್ತು ಅಂತ
ಅಲ್ಲಿಗೆ ಉತ್ತರವನ್ನು ಕೊಡೋದು. ಅಪೋಲೋ ಫಾರ್ಮಸಿ ಔಟ್ಸೈಡ್ ಇರುವಂಥ ಒಂದು ಫೋಟೋವನ್ನು ಕಳಿಸ್ತಾರೆ. ಆಗ ಪವನ್ ಓಕೆ ನಿಜ ಅನ್ನಿಸ್ತು ನನಗೆ ಅಂತ ಮೆಸೇಜ್ಗೆ ರಿಪ್ಲೈಯನ್ನು ಮಾಡೋದು. ಅದಾದ ನಂತರ ರೇಣುಕಾಸ್ವಾಮಿ ಇದು ಬೇಕಾ ನಿನಗೆ ಅಂತ ಕೇಳ್ತಾರೆ. ಯಾವುದು ಅದು ಫೋಟೋ ಕಳಿಸಿದ ತಕ್ಷಣವೇ ಬೇಕು ಅಂತ ಪವನ್ ಹೇಳೋದು. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡ್ಬೇಕಾದ್ರೆ ಹೇಳೋದು ಬೇಕು ಅಂತ ಹೇಳಿ. ರೇಣುಕಾಸ್ವಾಮಿ ನ್ಯೂ ಓಂಕಾರ್ ಫ್ಯಾಕ್ಟ್ರಿ ಹತ್ರ ಅಂತ ಹೇಳ್ತಾನೆ. ಅಂದರೆ ಎಲ್ಲಿದೆ ಮೆಡಿಕಲ್ ಶಾಪು ಅಂದಾಗ ಪವನ್ ಓಕೆ ಅಂತ ಕಳಿಸ್ತಾನೆ. ಆಗ ರೇಣುಕಾಸ್ವಾಮಿ ಒಂದು ಅಶ್ಲೀಲ ಫೋಟೋವನ್ನು ಕಳುಹಿಸಿ ಕೊಡೋದು. ಅಶ್ಲೀಲ ಫೋಟೋವನ್ನು ಕಳುಹಿಸಿ ಕೊಡ್ತಾನೆ. ಪವನ್ ಓಕೆ ಬಾಯ್ ಅಂತ ಹೇಳಿ ಕಳಿಸೋದು. ಆಗ ರೇಣುಕಾಸ್ವಾಮಿ ನನ್ನ ಜೊತೆಗೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಷನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್ ಅಂತ ಕೇಳಿಕೊಳ್ಳೋದು ರೇಣುಕಾಸ್ವಾಮಿ. ಅದಕ್ಕೆ ಪವನ್ ಓಕೆ ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತ ಕೇಳ್ತಾರೆ. ಯಾರು ಪವನ್, ಪವಿತ್ರ ಗೌಡ ಹೆಸರಿನಲ್ಲಿ ಮಾಡ್ತಾ ಇದ್ದಿದ್ದು ಮೆಸೇಜ್. ನಿನಗೋಸ್ಕರ ಬರ್ತೀನಿ ಕಣೆ ಆಯ್ತಾ ಅಂತ ಹೇಳ್ತಾರೆ. ನಿನಗೋಸ್ಕರ ಬರ್ತೀನಿ ಕಣೆ ಆಯ್ತಾ ಅಂತ ಹೇಳ್ತಾನೆ. ನಾನಿರೋದು ದುರ್ಗಾ ಕಣೆ ಅಂತ ಹೇಳಿ. ಅಲ್ಲಿಯವರೆಗೂ ಒಂದು ರಿವೀಲ್ ಮಾಡಿರೋದಿಲ್ಲ, ಅಂದರೆ ಚಿತ್ರದುರ್ಗ. ಯಾವಾಗ ಬರ್ತೀಯ ಬೆಂಗಳೂರಿಗೆ ಅಂತ ಕೇಳೋದು. ರೇಣುಕಾಸ್ವಾಮಿ ಎವ್ರಿ ಮಂತ್ ಎಂಡ್ ನಿನಗೆ 10,000 ಕೊಡ್ತೀನಿ ಕಣೆ ಆಯ್ತಾ ಅಂತ ಹೇಳ್ತಾನೆ. ನೀನು ಎವ್ರಿ ಮಂತ್ ಎಂಡ್ ನಿನಗೆ 10,000 ರೂಪಾಯಿ ಕೊಡ್ತೀನಿ ಕಣೆ ಆಯ್ತಾ ಅಂತ ಹೇಳ್ತಾನೆ. ನೀನು ನನ್ನ ಜೊತೆಗೆ ದಿನ ಮಾತನಾಡ್ತಾ ಇದ್ದರೆ ಮಾತ್ರ, ಅಂದರೆ ನೀನು ದಿನ ನನ್ನ ಜೊತೆಗೆ ಮಾತನಾಡ್ತಾ ಇದ್ದರೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ ಅಂತ. ಪವನ್ ಹೇಳ್ತಾನೆ ಓಹೋ ಆಯಿತು ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಇದು ಜೂನ್ 6ನೇ ತಾರೀಕಿಗೆ ನಡೆದಿರುವಂತಹ ಇಬ್ಬರ ನಡುವೆ ಚಾಟಿಂಗ್. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್, ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟಿಂಗನ್ನು ಮಾಡ್ತಾ ಇದ್ದಿತ್ತು. 5ನೇ ತಾರೀಕಾಯಿತು, 6ನೇ ತಾರೀಕಾಯಿತು, 7ನೇ ತಾರೀಕು ಫೈನಲ್ ಆಗಿ ಖೆಡ್ಡಾಕ್ಕೆ ಕೆಡುವಂತಹ ದಿನ ಅದು. ಆ ಸಂದರ್ಭದಲ್ಲಿ ಏನಾಗುತ್ತೆ 7ನೇ ತಾರೀಕಿಗೆ ನೋಡೋಣ. ಪಬ್ಲಿಕ್ ಟಿವಿಯಲ್ಲಿ ಡಿ ಚಾರ್ಜ್ ಶೀಟ್ನ ಮತ್ತೊಂದಿಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಚಾಟಿಂಗನ್ನು ಮಾಡೋದು, ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿಗೆ ವಾಟ್ಸಪ್ ಚಾಟಿಂಗನ್ನು ಮಾಡ್ತಾರೆ. ಜೂನ್ 7, 2024ರಲ್ಲಿ ಚಾಟಿಂಗ್ನ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ. ಮನೇಲಿ ಇರ್ತೀಯಾ ಅಥವಾ ಬೇರೆ ಕಡೆಗೆ ಇರ್ತೀಯಾ ಅಂತ ಪವನ್ ಮೆಸೇಜ್ ಮಾಡೋದು ಪವಿತ್ರ ಗೌಡ ಹೆಸರಿನಲ್ಲಿ. 11ಕ್ಕೆ ಕೋರ್ಟ್ ಇದೆ ಅಂತ ರೇಣುಕಾಸ್ವಾಮಿ ಹೇಳಿರ್ತಾರೆ. 12 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಹೇಳಿರ್ತಾರೆ. 12 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ. ಸೊ ಪವಿತ್ರ ಹೆಸರಿನಲ್ಲಿ ಪವನ್ ಮತ್ತೆ ಚಾಟಿಂಗನ್ನು ಮಾಡ್ತಾರೆ. ಯಾವಾಗ? ಜೂನ್ 7ನೇ ತಾರೀಕು. ಏನು ಹೇಳ್ತಾರೆ ಅಲ್ಲಿ? ಪವನ್ ಹೇಳೋದು ಮತ್ತೆ ಮನೇಲಿ ಇರ್ತೀಯಾ ಇಲ್ಲ ಬೇರೆ ಎಲ್ಲಾದರೂ ಇರ್ತೀಯಾ, ನೀನು ಎಲ್ಲಿರ್ತೀಯಾ ಅಂತ ಕೇಳ್ತಾರೆ. ಪವನ್ ಕೇಳೋದು ರೇಣುಕಾಸ್ವಾಮಿಗೆ. ರೇಣುಕಾಸ್ವಾಮಿ ಹೇಳ್ತಾರೆ ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆಗೆ ಡೈಲಿ ಮಾತನಾಡ್ತೀಯ ಕಣೆ ಅಷ್ಟೇ ಅಂತ ಹೇಳ್ತಾರೆ. ಯಾರೋ ರೇಣುಕಾಸ್ವಾಮಿ ಹೇಳೋದು, ನೀನು ನನ್ನ ಜೊತೆಗೆ ಡೈಲಿ ಮಾತಾಡ್ತೀಯ ಕಣೆ ಅಷ್ಟೇ ಅಂತ. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಕಣೆ ಆಯಿತಾ, ಅಟೆಂಡ್ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ಪವನ್ ಕೂಡ ಹೇಳ್ತಾರೆ ಎಂತಕ್ಕೆ ಅಂದರೆ ಯಾಕೆ ಕೋರ್ಟು ಅಂತ ಕೇಳೋದು. ರೇಣುಕಾಸ್ವಾಮಿ ನನಗೆ ಕೋರ್ಟ್ ಇದೆ ಕಣೆ ಅಂತ ಹೇಳಿ. ಯಾಕೆ ಏನು ಅಂತ ಹೇಳೋದಿಲ್ಲ, ಅಲ್ಲೇನಾದರೂ ಸಮಸ್ಯೆ ಇತ್ತಾ ಕೋರ್ಟದ್ದು ಅಂತ ಹೇಳಿ. ಅದಕ್ಕೆ ಪವನ್ ಹೇಳೋದು ಓ ಹೌದಾ, ಯಾವಾಗ ಹೋಗಬೇಕು ಅಂತ ಪವನ್ ಆವಾಗಲೇ ಕೇಳೋದು ಮೆಸೇಜಲ್ಲಿ. ಓ ಹೌದಾ, ಯಾವಾಗ ಹೋಗಬೇಕು ಅಂತ ಕೇಳೋದು. ಯಾರ ಹೆಸರಿನಲ್ಲಿ? ಪವಿತ್ರ ಗೌಡ ಹೆಸರಿನಲ್ಲಿ. ರೇಣುಕಾಸ್ವಾಮಿ 11ಕ್ಕೆ ಇದೆ ಕಣೆ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು ಅಂತ ಮೆಸೇಜ್ ಮಾಡೋದು. 11ಕ್ಕೆ ಇದೆ ಕಣೆ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು ಅಂತ ಹೇಳ್ತಾರೆ. ಆ ಕಡೆಗೆ ಪವನ್ ಎಷ್ಟೊತ್ತಿಗೆ ಕೋರ್ಟ್ ಮುಗಿಯತ್ತೆ ಹೇಳು ಅಂತ ಮೆಸೇಜ್ ಮಾಡೋದು. ರೇಣುಕಾಸ್ವಾಮಿ ಅದಕ್ಕೆ ಉತ್ತರವನ್ನು ಕಳಿಸ್ತಾರೆ 12:30ಕ್ಕೆ ಅಂತ ಹೇಳಿ. ಅದಕ್ಕೆ ಪವನ್ ಹೇಳೋದು 12 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಮೆಸೇಜನ್ನು ಮಾಡ್ತಾರೆ. ಇದು 7ನೇ ತಾರೀಕಿಗೆ ನಡೆದಿರುವಂತಹ ಚಾಟಿಂಗ್. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ,
ಇದೆಲ್ಲವೂ ಕೂಡ ಚಾಟಿಂಗನ್ನು ನೋಡ್ತಾ ಇದ್ದಿದ್ದು ಕೆಡ್ಡಕ್ಕೆ ಕೆಡವಿ ಕೊನೆಯ ಹಂತದಲ್ಲಿ ತಂದು ನಿಲ್ಲಿಸುವಂಥ ಪ್ರಯತ್ನ. ಅದಷ್ಟೇ ಈ ಚಾಟಿಂಗಲ್ಲಿರುವಂಥ ಇಂಪಾರ್ಟೆನ್ಸು ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದರೆ ಆತನನ್ನ ಎಲ್ಲಿದ್ದಾನೆ ಮತ್ತು ಯಾವ ಊರು ಮತ್ತು ಆತನನ್ನು ಬೆಂಗಳೂರಿಗೆ ಯಾವ ರೀತಿಯಲ್ಲಿ ಕರ್ತರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ಜೂನ್ 3ನೇ ತಾರೀಕು ಆಕೆ ಏನು ರಿಪ್ಲೈನ ಕೊಡ್ತಾಳೆ. ರಿಪ್ಲೈನ ಕೊಟ್ಟ ಬಳಿಕ ಜೂನ್ 5ನೇ ತಾರೀಕು ಆತನ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾಳೆ. ಅಂದರೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಮಾತುಕತೆಯನ್ನು ಮಾಡುವಂಥದ್ದು. ಮಾತುಕತೆಯನ್ನು ಮಾಡಿದ ಬಳಿಕ ಪವನ್ನ ನಂಬರ್ನ ಕೊಡ್ತಾಳೆ. ಪವನ್ ನಂಬರ್ನಲ್ಲಿ ಪವಿತ್ರ ಅಂತೇಳಿ ಪರಿಭಾವಿಸಿ ರೇಣುಕಾಸ್ವಾಮಿ ಏನು ಪವನ್ಗೆ ಮೆಸೇಜನ್ನು ಮಾಡ್ತಾ ಇರ್ತಾನೆ. ಪವನ್ ಆ ಸಂದರ್ಭದಲ್ಲಿ ಆತ ಯಾವ ಊರು, ಎಲ್ಲಿದ್ದಾನೆ ಮತ್ತು ಎಷ್ಟೊತ್ತಿಗೆ ಸಿಗ್ತಾನೆ ಫ್ರೀಯಾಗಿ, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಪವನ್ ಮಾಡಿದ್ದಾನೆ. ಇಲ್ಲಿ ಮೋಟಿವ್ ಅಂತೂ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆತನ ಸ್ಥಳವನ್ನು ಫೈಂಡ್ ಔಟ್ ಮಾಡೋಂಥದ್ದು, ಆತನನ್ನು ಬೆಂಗಳೂರಿಗೆ ಕರ್ತರುವಂಥದ್ದು ಅನ್ನೋದ್ರ ಬಗ್ಗೆ ಉದ್ದೇಶ ಇತ್ತು. ಯಾಕೆಂದರೆ ಈಗಾಗಲೇ ಪವಿತ್ರ ಗೌಡಗೆ ಈ ರೀತಿಯ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾನೆ ಅನ್ನೋದು ದರ್ಶನ್ಗೆ ವಿನಯ್ ಮತ್ತು ಪವನ್ ಇಬ್ಬರು ಕೂಡ ತೋರಿಸಿರ್ತಾರೆ. ಜೊತೆಗೆ ಅದರ ಬಗ್ಗೆ ಮಾಹಿತಿ ಕೂಡ ಇರ್ತದೆ. ಆ ಹಿನ್ನೆಲೆಯಲ್ಲಿ ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಬನ್ನಿ ಅಂತೇಳಿ ಒಂದು ಕಟ್ಟಾಜ್ಞೆಯನ್ನು ಮಾಡಿರ್ತಾನೆ. ಆ ಕಟ್ಟಾಜ್ಞೆಯನ್ನು ಪರಿಪಾಲನೆ ಮಾಡುವಂಥ ಪವನ್ ಈ ರೀತಿಯ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು. ಜೊತೆಗೆ ಪವಿತ್ರ ಗೌಡ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು. ಜೊತೆಗೆ ಈ ವಿಚಾರ ಎಲ್ಲ ಕೂಡ ಪವಿತ್ರ ಗೌಡಳ ಅತ್ಯಾಪ್ತ ಸ್ನೇಹಿತೆ ಸಮತಾಗೂ ಕೂಡ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗ್ತಾ ಇರೋಂಥದ್ದು. ಒಂದತ್ತು ಸ್ಪಷ್ಟ, ಇದರಲ್ಲಿ ಆತನನ್ನು ಬೆಂಗಳೂರಿಗೆ ಕರ್ತಂದು, ಅಂದರೆ ಆ ಚಾಟಿಂಗಲ್ಲೇ ಅರುಣ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ನೀನು ಯಾವತ್ತು ಬೆಂಗಳೂರಿಗೆ ಬರ್ತೀಯಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆತ ಹೇಳ್ತಾನೆ, ತಿಂಗಳ ಕೊನೆಯ ಹಂತದಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ ಅಂತೇಳಿ. ಆದರೆ ಜೂನ್ 3ನೇ ತಾರೀಕು 4ನೇ ತಾರೀಕು ಆ ಸಂದರ್ಭ ಇನ್ನೂ 20-25 ದಿನಗಳ ಕಾಲ ಕಾಯಬೇಕಾಗುತ್ತೆ. ಅದರ ಬದಲಾಗಿ ಆತನ ಲೊಕೇಶನನ್ನು ಫೈಂಡ್ ಔಟ್ ಮಾಡಿ ಆತನನ್ನು ಕಿಡ್ನಾಪ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋ ಪ್ಲಾನ್ಗಳನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಆತನ ಲೊಕೇಶನನ್ನು ಪಡ್ಕೊಳ್ತಾರೆ. ಜೊತೆ ಆತನಿಗೆ ಸ್ಥಳ ಏನಿತ್ತು ಆ ಸ್ಥಳನೂ ಕೂಡ ಫೈಂಡ್ ಔಟನ್ನು ಮಾಡಿ ಆತನನ್ನು ಅಪಹರಣ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ.